ಸಿಟಿ ಬೆಂಗಳೂರಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ದಿಢೀರ್ ದಾಳಿ ನಡೆದಿದೆ. ಬೆಂಗಳೂರಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳಿಂದ ದಾಳಿ. ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ದಿಢೀರ್ ದಾಳಿ. ಆಹಾರ ಪೂರೈಕೆ ಗೋದಾಮಿನ ಮೇಲೆ ಟೀಮ್ ದಾಳಿಯನ್ನ ಮಾಡಿದೆ. ಗೋದಾಮಿನಲ್ಲಿ ಆಹಾರ ಪದಾರ್ಥಗಳ ಪರಿಶೀಲನೆಯನ್ನ ಮಾಡಿದೆ. ಬೊಮ್ಮನಹಳ್ಳಿಯ ಫುಡ್ ಸಪ್ಲೈ ಗೋದಾಮಲ್ಲಿ ಸರ್ಚ್ ಮಾಡಿದೆ. ಗೋದಾಮಿನಲ್ಲಿದ್ದ ಸ್ಟಾಕ್ಗಳನ್ನು ಪರಿಶೀಲನೆ ಮಾಡಿದ್ದಾರೆ ಆಫೀಸರ್ಸ್. ಆಹಾರದ ಗುಣಮಟ್ಟ ಮತ್ತು ಸುರಕ್ಷತೆಯ ಪರಿಶೀಲನೆಯನ್ನ ಮಾಡಿದ್ದಾರೆ. ನಿನ್ನೆ ಹಲವು ಐಷಾರಾಮಿ ಹೋಟೆಲ್ಗಳ ಮೇಲೆ ದಿಢೀರ್ ಅಂತ ದಾಳಿ ನಡೆಸಿದ್ರು. ನಿರಂತರವಾಗಿ ಇದು ಎರಡನೇ ದಿನ ಅಧಿಕಾರಿಗಳು ದಾಳಿಗೆ ಇಳಿದಿರುವಂತದ್ದು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಒಂದು ಆಘಾತಕಾರಿ ಸುದ್ದಿಯೊಂದು ಹೊರಬಿದ್ದಿರುವಂತದ್ದು ನೋಡಿ. ಪ್ರತಿಷ್ಠಿತ 5 ಸ್ಟಾರ್ ಹಾಗೂ 3 ಸ್ಟಾರ್ ಹೋಟೆಲ್ಗಳಲ್ಲಿ ಗುಣಮಟ್ಟ ಇಲ್ಲದೇ ಇರತಕ್ಕಂಥ ಹಾಗೂ ಅವಧಿ ಮೀರಿದಂತಹ ಪದಾರ್ಥಗಳನ್ನ ಬಳಕೆ ಮಾಡ್ತಾ ಇರೋದು ಬೆಳಕಿಗೆ ಬಂದಿರುವಂತದ್ದು. ಹೀಗಾಗಿ ಆಹಾರ ಸುರಕ್ಷತಾ ಇಲಾಖೆ ದಿಢೀರ್ ಅಂತ ದಾಳಿಯನ್ನು ನಡೆಸಿರುವಂತದ್ದು. ಈ ಸಂದರ್ಭದಲ್ಲಿ ಕೊಳೆತ ತರಕಾರಿ, ಅವಧಿ ಮೀರಿದ ಮಾಂಸಗಳು ಕೂಡ ಪತ್ತೆಯಾಗಿತ್ತು. ಇದು ನಿನ್ನೆದು. ಆದರೆ ಇವಾಗ ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇರುವಂತದ್ದು. ಅದರ ಮುಂದುವರಿದ ಭಾಗವೇ ಈ ಬೊಮ್ಮನಹಳ್ಳಿಯಲ್ಲಿ ಆದಂತಹ ದಾಳಿ. ಬ್ರಿಗೇಡ್ ರಸ್ತೆಯ KFC ಲೇಔಟ್ಲೆಟ್ನಲ್ಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. KFC ಹೋಟೆಲ್ನಲ್ಲಿ ಆಹಾರ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ಆಹಾರ ಇಲಾಖೆಯ ಅಧಿಕಾರಿಗಳಿಂದ ದಾಳಿಯನ್ನು ಮುಂದುವರಿಸಲಾಗಿದೆ. ನೋಡಿ, ನಿನ್ನೆ ಅಷ್ಟೇ 60 ಪ್ರಮುಖ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತದ ಇಲಾಖೆಯ ಅಧಿಕಾರಿಗಳು ದಿಢೀರಂತ ದಾಳಿಯನ್ನು ನಡೆಸಿದ್ರು. 100 ಕಿಲೋಗ್ರಾಂನಷ್ಟು ಹಳಸಿದ ಮಾಂಸ ಆಗಿರಬಹುದು, ಕೊಳೆತ ತರಕಾರಿ ಆಗಿರಬಹುದು, ಅದರ ಜೊತೆಗೆ ಪಾನೀಯಗಳನ್ನ ಕೂಡ ಜಪ್ತಿ ಮಾಡಿದ್ರು. ನಗರದ ಸ್ಟಾರ್ ಹೋಟೆಲ್ಗಳಲ್ಲಿ ಪೂರೈಕೆ ಆಗ್ತಾ ಇತ್ತು ಇಂತಹ ಗುಣಮಟ್ಟವೇ ಇಲ್ಲದಂತಹ ಆಹಾರ. ಈ ಬಗ್ಗೆ ಸಾರ್ವಜನಿಕರು ಕೂಡ ಸಾಕಷ್ಟು ದೂರುಗಳನ್ನ ಕೂಡ ನೀಡಿದ್ರು. ಈ ದೂರಿನ ಹಿನ್ನೆಲೆಯಲ್ಲಿ ನಿನ್ನೆ ಇದ್ದಕ್ಕಿದ್ದ ಹಾಗೆ ದಿಢೀರಂತ ದಾಳಿಯನ್ನು ಮಾಡಿಸಿದ್ರು. ಅದರ ಮುಂದುವರಿದ ಭಾಗವಾಗಿಯೇ ಇವತ್ತು ಕೂಡ ದಾಳಿಯನ್ನು ಮಾಡಿರುವಂಥದ್ದು. ನೋಡಿ, ಬೊಮ್ಮನಹಳ್ಳಿಯ ಫುಡ್ ಸಪ್ಲೈ ಗೋದಾಮಲ್ಲಿ ಸರ್ಚ್ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಆಹಾರವನ್ನು ಗಮನಿಸ್ತಾ ಇದ್ದೀರಾ. ಗೋದಾಮಿನಲ್ಲಿ ಸ್ಟಾಕ್ಗಳನ್ನು ಪರಿಶೀಲನೆ ಮಾಡೋಕೆ ಮುಂದಾಗಿದ್ದಾರೆ ಆಫೀಸರ್ಸ್. ಆಹಾರದ ಗುಣಮಟ್ಟ ಮತ್ತು ಸುರಕ್ಷತೆಯ ಪರಿಶೀಲನೆಯನ್ನ ಮಾಡಿ ಒಂದು ತಕ್ಕ ಕ್ರಮವನ್ನ ಕೂಡ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಬಂದಿರುವಂಥದ್ದು ಆಹಾರ ಇಲಾಖೆಯ ಅಧಿಕಾರಿಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.